ಹುಬ್ಬಳ್ಳಿಯಲ್ಲಿ ನಡೆದಂತಹ ಮಹಿಳೆಯ ಮೇಲಿನ ಸಾಮೂಹಿಕ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಜನವರಿ 9ನೇ ತಾರೀಕು ಆಟೋದಲ್ಲಿ ಕರೆದೊಯ್ದು ದುಷ್ಕೃತ್ಯವನ್ನ ಎಸಗಿರ್ತಾರೆ ಇಬ್ಬರು ದುಷ್ಕರ್ಮಿಗಳು ಅತ್ಯಾಚಾರಿಗಳು. ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿ ಹರಿಬಿಟ್ಟ ಬಗ್ಗೆ ಸಂತ್ರಸ್ತ ಯುವತಿ ದೂರನ್ನ ಕೂಡ ಕೊಡ್ತಾರೆ. ಬಟ್ ಫಸ್ಟ್ ಆಫ್ ಆಲ್ ಅತ್ಯಾಚಾರ ಅನ್ನೋದೇ ಹೀನಸ್ ಕ್ರೈಮು, ಅದರಲ್ಲಿ ವಿಕೃತಿ ಇವ್ರದ್ದು. ಪೊಲೀಸ್ ಠಾಣೆಗೆ ಸಂತ್ರಸ್ತ ಯುವತಿ ದೂರು ಕೊಡ್ತಾರೆ. ಸ್ಥಳೀಯ ಆರೋಪಿಗಳಾದಂತಹ ಶಿವಾನಂದ್ ಮತ್ತು ಗಣೇಶ್ ಇವರಿಬ್ಬರು ಕೂಡ ಸ್ಥಳೀಯರು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ತಲೆಬೋಳಿಸಿ ಕಟ್ಟಾಕಿ ಸ್ಥಳೀಯರು ಸಿಟ್ಟನ್ನು ವ್ಯಕ್ತಪಡಿಸಿರ್ತಾರೆ. ಸದ್ಯ ಇಬ್ಬರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಟ್ ಹಲ್ಲೆ ಮಾಡಿದವ್ರ ಮೇಲೂ ಈಗೇನೋ ಕೇಸ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಆರೋಪಿಗಳಾದಂತಹ ಶಿವಾನಂದ್ ಮತ್ತು ಗಣೇಶ್ ಫೋಟೋ ಗಮನಿಸ್ತಾ ಇದ್ದೀರಾ. ಅತ್ಯಾಚಾರದಂತಹ ಹೇಯ ಕೃತ್ಯವನ್ನ ಎಸಗಿದ ಪಾಪದ ಆರೋಪ ಇವ್ರ ಮೇಲಿರೋದು. ಪಾಪದ ಕೃತ್ಯ ಮತ್ತು ಪಾಪಿಗಳು ಇವರು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈ ಕೇಸನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತಹ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಅತ್ಯಾಚಾರ ಎಸಗಿದ್ದು ಅಲ್ಲದೆ ಅದನ್ನು ವಿಡಿಯೋ ಮಾಡಿಕೊಂಡು ಇದ್ಬದ್ದವ್ರಿಗೆಲ್ಲ ಹಂಚಿದಂತಹ ಆರೋಪ ಇವ್ರ ಮೇಲೆ. ಸೊ ತಲೆಬೋಳಿಸಿ ಹೊಡೆದಿದ್ದಾರೆ ಸ್ಥಳೀಯರು ಅನ್ನೋದು ಗೊತ್ತಾಗಿದೆ. ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಇವರಿಬ್ಬರು ತಲೆಮರೆಸ್ಕೊಳ್ಳೋದಕ್ಕೇನೋ ಪ್ರಯತ್ನ ಪಟ್ಟರಂತೆ. ಆ ವೇಳೆ ಸ್ಥಳೀಯರು ಹಿಡಿದು ಥಳಿಸಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಈ ಮಹಿಳೆಗೆ ಮದ್ಯ ಕುಡಿಸಿ ಅತ್ಯಾಚಾರ ಮಾಡಿ ವಿಡಿಯೋನ ಹರಿಬಿಟ್ಟ ಆರೋಪಿಗಳಿಗೆ ಈಗ ಆ ಸಮಾಜದ ಒಂದು ನೈತಿಕ ಪೊಲೀಸರು ನಡೆಸಿದ್ದು. ಈ ಎರಡೂ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಪ್ರತ್ಯೇಕ 2 ಪ್ರಕರಣಗಳನ್ನು ದಾಖಲಿಸಿಕೊಂಡಿರುವಂಥದ್ದು. ಒಂದು ಕಡೆ ಆ ಕುಟುಂಬಸ್ಥರು, ಸಮಾಜದ ಕುಟುಂಬಸ್ಥರು ಠಾಣೆ ಮುಂದೆ ಈಗ ಐಡ್ರಾಮಾ ಸೃಷ್ಟಿ ಮಾಡ್ತಾ ಇದ್ರ ಬಗ್ಗೆ ಮಾತಾಡಲು ಕಮಿಷನರ್ ಇದ್ದಾರೆ. ಸರ್, ಇದು ಏನು ಪ್ರಕರಣ? ಏನಿಲ್ಲ, ಇದರಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಒಬ್ಬ ಮಹಿಳೆಯನ್ನು ಕರ್ಕೊಂಡು ಹೋಗಿ ಇಬ್ಬರು ಅನುಚಿತವಾಗಿ ನಡ್ಕೊಂಡಿದ್ದಾರೆ. ಅದರ ಕುರಿತಾಗಿ ಪ್ರಕರಣ ದಾಖಲಾಗಿ ಅವರು ಅರೆಸ್ಟ್ ಆಗಿದ್ದಾರೆ. ಆ ಇಬ್ಬರು ಆರೋಪಿಗಳೇನಿದ್ರು ಅವರುಗಳು ಈ ಥರ ಕೃತ್ಯ ಮಾಡೋದ್ರಿಂದ ಅಲ್ಲಿ ಸ್ಥಳೀಯ ಸಮುದಾಯ ಏನಿದೆ ತುಂಬ ಚಿಕ್ಕ ಸಮುದಾಯ, ಒಂದು 200 ಪಾಪ್ಯುಲೇಷನ್ ಇರುವಂಥದ್ದು. ಹಂಗಾಗಿ ಅವರುಗಳು ನಮ್ಮ ಕಮ್ಯುನಿಟಿ ಬಗ್ಗೆ ಸಮಾಜದಲ್ಲಿ ಕೆಟ್ಟ ಸಂದೇಶ ಹೋಗುತ್ತೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಅವರು ಹೊಡೆದು ಬುದ್ಧಿ ಕಲಿಸುವಂಥ ಕೆಲಸ ಮಾಡಿದ್ದಾರೆ. ಸ್ವಲ್ಪ ಹೊಡೆದಿದ್ದಾರೆ ಚೆನ್ನಾಗಿ. ಹಂಗಾಗಿ ಆರೋಪಿ ಕೊಟ್ಟ ಕಂಪ್ಲೇಂಟ್ ಮೇಲೆ ಅದು ಒಂದು ಪ್ರಕರಣ ಕೂಡ ದಾಖಲು ಮಾಡ್ಕೊಂಡಿದ್ದೀವಿ. ಈಗ ಕುಟುಂಬಸ್ಥರು ಬಂದು ಹೊರಗಡೆ ಇದಕ್ಕೆ ಕೇಳ್ತಾ ಇದ್ದಾರೆ, ಅಸಮಾಧಾನಗೊಂಡಿದ್ದಾರೆ ಪೊಲೀಸರ ಮೇಲೆ, ನೈತಿಕ ಪೊಲೀಸರು ಮಾಡಿದ್ದಾರೆ. ನೋಡಿ, ಅಸಮಾಧಾನ ಅಂತಲ್ಲ. ನೋಡಿ, ಇಲ್ಲಿ ರೇಪ್ ಆರೋಪಿನ ಹಿಡಿದು ಕೊಡೋದ್ರಲ್ಲೆಲ್ಲ ಕೇಸ್ ಮಾಡಿರೋದು. ಹಿಡಿದಾದ್ಮೇಲೆ ಚೆನ್ನಾಗಿ ಹೊಡೆದಿದ್ದಾರಲ್ಲ, ಅದ್ರ ಹಿನ್ನೆಲೆಯಲ್ಲಿ ಈಗ ಹುಬ್ಬಳ್ಳಿ ಸೇರಿದಂತೆ ಇವೆಲ್ಲ ಪ್ರದೇಶಗಳಿಂದ ಭಾಳ ಸೂಕ್ಷ್ಮವಾದ ಪ್ರದೇಶಗಳು. ಈ ಥರ ನಾವೇ ಬುದ್ಧಿ ಕಲಿಸ್ತೀವಿ ಅನ್ನುವಂಥದ್ದು ತಪ್ಪಾಗುತ್ತೆ. ಅದು ಹಂಗಾಗಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅವ್ರ ಮೇಲೆ. ಇದೊಂದು ಕಮಿಷನರ್ ಅವರ ಮಾತುಗಳು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ಮಹಿಳೆಗೆ ಮದ್ಯ ಕುಡಿಸಿ ಅತ್ಯಾಚಾರ ಮಾಡಿ ವಿಡಿಯೋನ ಹರಿಬಿಟ್ಟ ಇಂಥ ಆಕ್ರೋಶಗಳು ವ್ಯಕ್ತ ಆದಾಗ, ಇಂಥ ಘಟನೆಗಳಾದಾಗ ಸಾರ್ವಜನಿಕರಿಂದ ಸಿಟ್ಟು ವ್ಯಕ್ತ ಆಗೋದು ಸಾತ್ವಿಕನೇ. ಅದು ಯಾಕಂದ್ರೆ ಆಕ್ರೋಶ ಆ ರೀತಿ ಇರುತ್ತೆ.